ಪೂಜ್ಯ ಸ್ವಾಮಿ ಚಿನ್ಮಯಾನಂದಾಜಿಯವರು ಹೇಳಿದಂಥ ಮಾತುಗಳು ಕೇಳ್ಕೊಬನ್ನಿ. ಅವಿಭಾಜಿತ ಪಾಡ್ಕಾಸ್ಟ್ನಲ್ಲಿ ನಾನು ಸಂಕೇತ್ ಭಟ್. ಸ್ವಾಮೀಜಿಯವರ ಭಕ್ತರೊಬ್ಬರಿದ್ರು. ಅವರಿಗೆ ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾದಾಗ ಸಿಹಿ ಪ್ರಿಯರಾದ ಅವರು ಖಿನ್ನತೆಗೊಳಗಾದ್ರು. ಸಿಹಿ ತಿನ್ನಬಾರದೆನ್ನುವ ನಿಯಮ, ತಿನ್ನಲೇಬೇಕಾದ ಮಾತ್ರೆಗಳು, ದೈಹಿಕ ವ್ಯಾಯಾಮ ಮುಂತಾದವು ಅವರನ್ನು ಚಿಂತೆಗೀಡು ಮಾಡ್ತಾ ಇತ್ತು. ಅವರು ನಗುವುದನ್ನೇ ನಿಲ್ಲಿಸ್ಬಿಟ್ಟಿದ್ರು. ಯಾವುದೇ ಮದುವೆ ಮುಂತಾದ ಸಮಾರಂಭಗಳಿಗೆ ಹೋಗಿ ಊಟಕ್ಕೆ ಕುಳಿತಾಗ ಸಿಹಿ ಬಡಿಸಲು ಬಂದರೆ ಅವರು ಸಿಟ್ಟುಗೊಳ್ತಾ ಇದ್ರು. ನನಗೆ ಸಿಹಿಯನ್ನು ಬಡಿಸಬೇಡಿ ಅಂತ ಗಟ್ಟಿಯಾಗಿ ಹೇಳ್ತಾ ಇದ್ರು. ಯಾರಾದರೂ ಪರಿಚಯದವರು ಇದನ್ನು ಗಮನಿಸಿ, ಅಯ್ಯೋ ಪಾಪ, ದೇವರು ಎಲ್ಲ ಕೊಟ್ಟಿದ್ದಾನೆ, ಆದರೆ ಸಿಹಿ ತಿನ್ನುವ ಸಂತೋಷವನ್ನೇ ಕಿತ್ತುಕೊಂಡಿದ್ದಾನೆ ಅಂತ ಸಹಾನುಭೂತಿ ತೋರಿಸ್ತಾ ಇದ್ರು. ಇದನ್ನೆಲ್ಲ ಕಂಡು ಜೊತೆಗಿರ್ತಾ ಇದ್ದ ಅವರ ಹೆಂಡತಿಗೆ ತುಂಬ ಮುಜುಗರ ಉಂಟಾಗ್ತಾ ಇತ್ತು. ಎಲ್ಲರ ಸಹಾನುಭೂತಿಗೂ ತಾವು ಗುರಿಯಾಗುತ್ತಿದ್ದೇವಲ್ಲ ಎಂದು ಬೇಸರವಾಗ್ತಾ ಇತ್ತು. ಕೆಲವೇ ದಿನಗಳಲ್ಲಿ ದಂಪತಿಗಳಿಗೆ ಸ್ವಾಮೀಜಿಯವರನ್ನ ಭೇಟಿಯಾಗುವ ಸಂದರ್ಭ ಬಂತು. ದಂಪತಿಗಳ ಸಪ್ಪೆ ಮುಖವನ್ನ ಗಮನಿಸಿದ ಸ್ವಾಮೀಜಿಯವರು ಕಾರಣವನ್ನ ಕೇಳಿದ್ರು. ಇವರು, ಸ್ವಾಮೀಜಿ, ಡಯಾಬಿಟಿಸ್ ಬಂದ್ಬಿಟ್ಟಿದೆ, ಇದೇ ಚಿಂತೆಗೆ ಕಾರಣ ಎಂದಾಗ ಸ್ವಾಮೀಜಿಯವರು ಹೇಳ್ತಾರೆ, ನಿಮಗೆ ಡಯಾಬಿಟಿಸ್ ಯಾವಾಗಿಂದ ಇದೆ? ಆಗ ಅವರು ಹೇಳ್ತಾರೆ, 3 ತಿಂಗಳಿನಿಂದ ಡಯಾಬಿಟಿಸ್ ಇದೆ ಸ್ವಾಮಿ ಅಂತ. ಸ್ವಾಮೀಜಿಯವರು ಜೋರಾಗಿ ನಕ್ಕು, ನನಗೆ 30 ವರ್ಷಗಳಿಂದ ಡಯಾಬಿಟಿಸ್ ಇದೆ, ನಾನು ನಗುವುದನ್ನ ನಿಲ್ಲಿಸಿಲ್ಲ, ನೀವೇಕೆ ಚಿಂತೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆಗ ಅವರ ಪತ್ನಿ ಒಂದಿಷ್ಟು ಮಾತುಗಳನ್ನು ಹೇಳ್ತಾಳೆ. ಕಾಯಿಲೆ, ಚಿಕಿತ್ಸೆ, ಪಥ್ಯ ಮುಂತಾದವಕ್ಕಿಂತ ಹೆಚ್ಚಾಗಿ ಇವರು ಸಿಹಿ ತಿಂಡಿ ಬೇಡವೆನ್ನುವುದು, ಇತರರು ಸಹಾನುಭೂತಿ ತೋರಿಸುವುದು ಇದರಿಂದ ಹೆಚ್ಚು ಮುಜುಗರವಾಗ್ತಾ ಇದೆ ಅಂತ ಹೇಳ್ತಾಳೆ. ಸ್ವಾಮೀಜಿಯವರು, ಇದು ದೊಡ್ಡ ಸಮಸ್ಯೆವೆನ್ನಲ್ಲ, ಇದಕ್ಕೆ 2 ಸರಳ ಪರಿಹಾರಗಳುಂಟು. ಮೊದಲನೇ ಪರಿಹಾರ ಹೇಳ್ತೀನಿ, ಕೇಳಿ. ನಿಮ್ಮ ಸಮಸ್ಯೆಯನ್ನು ಎಲ್ಲರೆದುರಿಗೆ ಘೋಷಿಸಿಕೊಳ್ಳುವುದನ್ನು ನಿಲ್ಲಿಸಿ. ಸಮಾರಂಭಗಳಲ್ಲಿ ಊಟಕ್ಕೆ ಕುಳಿತಾಗ ಏನು ಬಡಿಸಿದರೂ ಬೇಡವೆನ್ನಬೇಡಿ. ನೀವು ಬೇಡವೆನ್ನುವುದು ಇತರರು ಅದನ್ನು ಗಮನಿಸುವುದು, ಏಕೆ ಎಂದು ಕೇಳುವುದು, ನೀವು ಸಿಹಿ ತಿನ್ನಬಾರದೆನ್ನುವ ಕಷ್ಟವನ್ನು ವಿವರಿಸುವುದು, ಅವರು ಸಹಾನುಭೂತಿಯನ್ನು ತೋರಿಸುವುದು, ಇವೆಲ್ಲವೂ ಕೂಡ ತಪ್ಪುತ್ತದೆ. ಎರಡನೇ ಪರಿಹಾರ ಏನೆಂದರೆ, ಬಡಿಸುವವರಿಂದ 2 ಹಪ್ಪಳ ನೀವೇ ಕೇಳಿ ಬಡಿಸಿಕೊಳ್ಳಿ. 1 ಹಪ್ಪಳವನ್ನು ತಿನ್ನುವುದಕ್ಕೆ ಬಳಸಿ. ನಂತರ ಎಲೆಯಲ್ಲಿ ಬಡಿಸಿರುವ ನಿಮಗೆ ಬೇಡವಾದ ಎಲ್ಲ ತಿನಿಸುಗಳನ್ನು ಒಂದು ಮೂಲೆಗೆ ತಳ್ಳಿ ಅದರ ಮೇಲೆ ಆ ಹಪ್ಪಳವನ್ನು ಮುಚ್ಚಿಡಿ. ಆಗ ನೀವು ಸಿಹಿ ತಿನಿಸು ತಿನ್ನುವುದನ್ನು ಯಾರೂ ಗಮನಿಸುವುದಿಲ್ಲ, ನಿಮಗೆ ಸಹಾನುಭೂತಿ ತೋರಿಸಿ ಮುಜುಗರವನ್ನುಂಟು ಮಾಡೋದಿಲ್ಲ ಅಂತ ಹೇಳ್ತಾರೆ. ಔಷಧಿ, ಪಥ್ಯ, ವ್ಯಾಯಾಮಗಳ ಜೊತೆಗೆ 20 ವರ್ಷಗಳ ಹಿಂದೆ ಸ್ವಾಮೀಜಿಯವರು ವಿನೋದಕ್ಕಾಗಿ ಸೂಚಿಸಿದ ಪರಿಹಾರಗಳನ್ನು ಇಂದಿಗೂ ಪಾಲಿಸಿಕೊಂಡು ಬಂದಿರುವ ಆ ಭಕ್ತ ದಂಪತಿಗಳು ನಗುನಗುತ್ತಾ ಬದುಕ್ತಾ ಇದ್ದಾರೆ. ತಮ್ಮ ಕಷ್ಟಗಳನ್ನು ಎಲ್ಲರೆದುರಿಗೂ ಘೋಷಿಸಿಕೊಳ್ಳದಿರುವ ಮತ್ತು 2 ಹಪ್ಪಳಗಳನ್ನು ಬಳಸುವ ಇವೆರಡು ಸರಳ ಪರಿಹಾರಗಳನ್ನು ನಾವು ಬಳಸಬಹುದೇ? ಇದನ್ನು ನೀವು ಕೂಡ ಯೋಚನೆ ಮಾಡಿ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.